ಹಸಿ ಭತ್ತ ಬಿಸಿ ಬೆಲ್ಲದ ನಾಡು. ಇಲ್ಲಿ ರೈತರು ಕೂಲಿ ಕಾರ್ಮಿಕರು ಅತಿ ಹೆಚ್ಚು ಓಡಾಡ್ತಕ್ಕಂಥದ್ದು ಕೃಷಿಕರ ಬದುಕಿಗಾಗಿ ಜಮೀನುಗಳಿಗೆ ಓಡಾಡುವಂಥದ್ದು ಅಥವಾ ಜಾನುವಾರುಗಳನ್ನ ಮೇಯಿಸೋಕ್ಕೋಸ್ಕರ ಅಥವಾ ಗದ್ದೆಗಳಿಗೆ ಹೋಗೋಕ್ಕೋಸ್ಕರ ನೀರಾಯಿಸ್ಲಿಕ್ಕೆ ನೀರು ಕಟ್ಟಲಿಕ್ಕೆ ಕೂಲಿ ಕಾರ್ಮಿಕರು ಅನೇಕ ಬಾರಿ ಬನ್ನೂರಿನ ಭಾಗದಿಂದ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಸುತ್ತ ನಾಲೆಗಳಿಂದ ಜನರು ಜಮೀನಿಗೆ ಹೋಗ್ಬೇಕಾಗ್ತದೆ. ಇದನ್ನ ಸಿಸಿ ಕ್ಯಾಮ್ರಾವನ್ನು ಹಾಕಿ ಎಲ್ಲ ರೈತರಿಗೆ ವಾಹನ ಚಾಲಕರಿಗೆ 10,000 ರೂಪಾಯಿ 20,000 ರೂಪಾಯಿ 30,000 ರೂಪಾಯಿ ಫೈನನ್ನು ಹಾಕಿ ದಂಡವನ್ನು ವಿಧಿಸ್ತಾ ಇರೋದನ್ನ ಇವತ್ತು ವಿರೋಧಿಸ್ತೇವೆ. ಕೂಡಲೇ ಆ ದಂಡವನ್ನು ಮನ್ನಾ ಮಾಡಬೇಕು. ರಾಜ್ಯ ಸರ್ಕಾರ ಕೇವಲ ಕ್ಯಾಮ್ರಾಗಳನ್ನ ದುಷ್ಕೃತ್ಯ ಮಾಡುವಂತ ದುಷ್ಟರಿಗೆ ಅಪಘಾತ ಮಾಡುವಂತವ್ರಿಗೆ ಮಾತ್ರ ಯೂಸ್ ಮಾಡಬೇಕು. ಅದನ್ನ ರೈತರ ಕೂಲಿ ಕಾರ್ಮಿಕರ ಬದುಕಿನ ಮೇಲೆ ದಂಡವಾಗಿ ಪ್ರಯೋಗ ಮಾಡಬಾರ್ದು. ಕೂಡಲೇ ಅದನ್ನು ನಿಷೇಧಿಸಬೇಕು. ಇದು ಕೃಷಿ ಕೂಲಿ ಕಾರ್ಮಿಕರು ರೈತರು ಒಡನಾಟದಲ್ಲಿರ್ತಕ್ಕಂಥದ್ರಿಂದ ಬನ್ನೂರು ಹೋಬಳಿ ಬನ್ನೂರು ಗ್ರಾಮಕ್ಕೆ ರಿಯಾಯಿತಿಯನ್ನು ಕೊಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಂತ್ರಿಗಳು ಶಾಸಕರು ಮತ್ತು ಸಂಸದರು ಬಂದಾಗ ಗೆರಾವು ಮಾಡಬೇಕಾಗ್ತದೆ. ಇವತ್ತು ಯಾಕೆ ತಾತ್ಕಾಲಿಕವಾಗಿ ಪ್ರತಿಭಟನೆ ಅರ್ಜೆಂಟ್ ಆಗಿ ಮಾಡ್ತಾ ಇದ್ದೇವೆ ಅಂದ್ರೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ವೇದಿಕೆಗೆ ಹೋಗಿ ಗೆರಾವು ಮಾಡಬೇಕು ಅಂತ ರೈತರು ಕೃಷಿ ಕೂಲಿ ಕಾರ್ಮಿಕರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಅವರು ಖಾಸಗಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅವ್ರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ತೊಂದರೆ ಕೊಡಬಾರ್ದು ಅವ್ರಿಗೆ, ಆದರೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ಕಾವೇರಿ ಸರ್ಕಲ್ನಲ್ಲಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸ್ಥಳೀಯ ಸಂಸದರು ಮತ್ತು KRC ಅವರು ಯತೀಂದ್ರ ಅವರು ಈ ಭಾಗಕ್ಕೆ ಆಗಮಿಸ್ತಾ ಇದ್ದು ಕೂಡಲೇ CC ಕ್ಯಾಮ್ರಾಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆಗೆ ಕೊಡಬೇಕು. ದಂಡವನ್ನು ವಿಧಿಸುವುದನ್ನ ಹೋಗಲಾಡಿಸಬೇಕು. ಬನ್ನೂರು ಭಾಗ ಕೃಷಿ ಮತ್ತು ಕೂಲಿ ಕಾರ್ಮಿಕರನ್ನ ದಂಡರಹಿತ ರಿಯಾಯಿತಿಯನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲವಾದಲ್ಲಿ ಸಂಸದರು ಶಾಸಕರು ಮತ್ತೊಮ್ಮೆ ಬಂದಾಗ ಅವರಿಗೆ ಗೆರಾವು ಮಾಡುವಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಸ್ಥಳೀಯ ಜನಪ್ರತಿನಿಧಿಯಾದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡಲೇ ಈ ಒಂದು ಏನು ದಂಡ ವಿಧಿಸ್ತಾರೆ ಅದನ್ನು ಮನ್ನಾ ಮಾಡುವಲ್ಲಿ ಜಿಲ್ಲಾ SP ಅವರ ಮನೆ ಮುಂದೆ SP ಅವರ ಕಚೇರಿಗೆ ಒಂದು ಕರೆಸಿ ಅವ್ರಿಗೆ ತಿಳುವಳಿಕೆಯನ್ನು ಕೊಡಬೇಕು. ಇದು ಹಸಿ ಭತ್ತ ಬಿಸಿ ಬೆಲ್ಲದ ನಾಡು, ಕೃಷಿಕರ ಬದುಕು, ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಕೂಲಿಗಳಿಗೆ ಎಣ್ಣಾಳುಗಳನ್ನ ಹೂಡಬೇಕಾಗ್ತದೆ. ಪ್ರತಿಯೊಬ್ಬ ಎಣ್ಣಾಳುಗಳು ಹೆಲ್ಮೆಟ್ ಹಾಕಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ರಿಯಾಯಿತಿಯನ್ನು ಕೊಡಬೇಕು ಮಾನವೀಯತೆ ದೃಷ್ಟಿಯಿಂದ ಅಂತೇಳಿ ಒಕ್ಕೂರಿನ ಬನ್ನೂರು ಭಾಗದ ಎಲ್ಲ ಜನಾಂಗದ ಪರವಾಗಿ ಸರ್ಕಾರಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಂಸದರು ಬರುವಂಥ ಸಂದರ್ಭದಲ್ಲಿ ಅವರು ಸಂಸದರಿಗೆ ಮತ್ತು KRC ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು, ರಿಯಾಯಿತಿಯನ್ನು ಕೊಡಿಸ್ಬೇಕು ಈ CC ಕ್ಯಾಮ್ರಾದ ದಂಡದಿಂದ ಅಂತೇಳಿ ನಾನು ಒಕ್ಕೂರಿನಿಂದ ಎಲ್ಲ ಸಮಾಜದ ಪರವಾಗಿ ರೈತರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಬಲೋ ಭಾರತ್ ಪತಾಕೆ. ಸರ್, ಇವತ್ತು ಏನು ರಾಜ್ಯ ಸರ್ಕಾರ ಅದು ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಏನು ಟೌನಿನಲ್ಲಿರುವಂಥ ಜೂಡಿ ಸೆಕ್ಷನ್ 3 ಕಿಲೋಮೀಟರ್ ಒಳಗೂ ಯಾವುದೇ ರೀತಿಯಾದಂಥ ಇವರು ಫೈನ್ ಹಾಕಂಗಿಲ್ಲ. ಜೊತೆಗೆ ಇವತ್ತು ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಇರಬೇಕು. ಈ ಸರ್ಕಲಲ್ಲಿ ಬಸವೇಶ್ವರ ಸರ್ಕಲ್ಲು ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿದ್ದಾರೆ? ರಾಜ್ಯ ಸರ್ಕಾರ ಆಡಿದ ಮಾತಂತೆ ಅದೇ ನಡ್ಕೊಳ್ಳಲ್ಲ ಅಂದಮೇಲೆ ಸಾಮಾನ್ಯ ಜನರು ಹೆಂಗ್ ನಡ್ಕೊಳ್ತಾರೆ? ಅವರು ರೇಷನ್ ಕಾರ್ಡ್ಗೆ ದುಡ್ಡು ಹಾಕ್ತೀನಿ ಅಂತಿದ್ರು, ಹಾಕಿಲ್ಲ. ಮತ್ತೆ ಕೃಷಿ ಲಕ್ಷ್ಮಿ ಗೃಹಲಕ್ಷ್ಮಿ ಹಾಕ್ತೀನಿ ಅಂದಿದ್ರು 2,000 ರೂಪಾಯಿ, ಅದು ಹಾಕಿಲ್ಲ. ಹಂಗಂದ್ರೆ ಅವ್ರಿಗೆ ದಂಡ ಹಾಕೋರು ಯಾರು? ನಮಗೆ ಮಾತ್ರ ಕಾಣ್ದೇ ಇದ್ರು, ಮನೇಲಿ ಕೂತಿದ್ರು, ಬಿಲ್ ಬಂದ್ಬಿಡ್ತದೆ. ರಾಜ್ಯ ಸರ್ಕಾರಕ್ಕೆ ಬಿಲ್ ಕೊಡೋರು ಯಾರು? ಅವರು ಚುನಾವಣೆಯಲ್ಲಿ ಗೆಲ್ಲುವ ಮುನ್ನೆ 4-6 ಬೇಡಿಕೆಗಳನ್ನ ಇಟ್ಟು ಆಶ್ವಾಸನೆ ಕೊಟ್ಟು ಗೆದ್ರು. ಆ ಬೇಡಿಕೆಗಳು ಯಾರು ಈಡೇರಿಸ್ತಲ್ಲ, ಅವರು ಕೂಡ ಕದ್ದು ಕಾಣದಂಗೆ ದುಡ್ಡನ್ನ ದೋಚುವಲ್ಲಿ ರಾಜ್ಯ ಸರ್ಕಾರ ಸಫಲತೆಯನ್ನು ಕಾಣ್ತಾ ಇದೆ. ಎಲ್ಲ ಕೂಲಿ ಕಾರ್ಮಿಕರು ರೈತರ ಮೇಲೆ ದಂಡವನ್ನು ಹಾಕಿ ಹಣ ದೋಚುವಂತ ಕೆಲಸವನ್ನ ಮಾಡ್ತದೆ. ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತೇಳಿ ಬನ್ನೂರಿನ ಎಲ್ಲ ಜನತೆಯ ಪರವಾಗಿ ಒಕ್ಕೂರಿನಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮಾಧ್ಯಮ